ಜಗತ್ತಲ್ಲಿ ದೊಡ್ಡ ಕಣ್ಣಾಮುಚ್ಚಾಲೆ ಆಟ ನಡೀತಾ ಇದೆ. ಆಡ್ತಾ ಇರೋರು ಅಮೆರಿಕ ಅಂಡ್ ಇರಾನ್. ಎಲ್ಲಿ? ಪಾಕಿಸ್ತಾನದಲ್ಲಿ. ಫೆಬ್ರವರಿ 28ಕ್ಕೆ ಶುರುವಾದ ಮಧ್ಯಪ್ರಾಚ್ಯ ಯುದ್ಧಕ್ಕೆ ಅಂತ್ಯ ಹಾಡೋದಕ್ಕಾಗಿ ಪಾಕಿಸ್ತಾನದಲ್ಲಿ ಸಂಧಾನ ಮಾತುಕತೆ ನಡೆಸೋದು ಅಂತ ನಿರ್ಧಾರ ಆಗಿತ್ತು. ಇದಕ್ಕಾಗಿ ಅಮೆರಿಕದ ಕಡೆಯಿಂದ ಉಪಾಧ್ಯಕ್ಷ JD ವ್ಯಾನ್ಸ್ ನಿಯೋಗ, ಹಾಗೇನೆ ಇರಾನ್ನಿಂದ ಅಲ್ಲಿನ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಕ್ಚಿ ಅವರ ನೇತೃತ್ವದ ನಿಯೋಗ ಪಾಕಿಸ್ತಾನಕ್ಕೆ ಬಂದಿತ್ತು. ಆದರೆ ಅವರಲ್ಲಿ ಮುಖಾಮುಖಿ ಕೂತು ಮಾತುಕತೆ ನಡೆಸಲೇ ಇಲ್ಲ. ಬದಲಿಗೆ ಇರಾನ್ ಅವರು ತಮ್ದು ಏನೇನು ಡಿಮಾಂಡ್ಗಳಿತ್ತೋ ಅದನ್ನ ಪಾಕಿಸ್ತಾನದವ್ರ ಹತ್ರ ಹೇಳೋದು, ಪಾಕಿಸ್ತಾನದವರು ಅದನ್ನ ಅಮೆರಿಕಾಗೆ ಹೇಳೋದು, ಆ ಕಡೆಯಿಂದ ಅಮೆರಿಕ ಹೇಳಿದ್ದನ್ನ ತಗೊಂಬಂದು ಇರಾನ್ಗೆ ಹೇಳೋದು. ಹೀಗೆ ನಡೆದ ಮಾತುಕತೆ ಫೇಲ್ ಆಗಿ ಹೋಗಿತ್ತು. ಇದಾದ 10 ದಿನಕ್ಕೆ ಅಂದ್ರೆ ಏಪ್ರಿಲ್ 22ಕ್ಕೆ ಎರಡನೇ ಸುತ್ತಿನ ಮಾತುಕತೆ ಅಂತ ನಿರ್ಧಾರ ಆಗಿತ್ತು. ಇದಕ್ಕೆ ಕೂಡ ವ್ಯಾನ್ಸ್ ಅವರು ಹೊರಟಿದ್ರು. ಆದ್ರೆ ಇರಾನ್ ಮಾತ್ರ ತಾನು ಹೋಗೋದೇ ಇಲ್ಲ ಅಂತ ಹಠ ಹಿಡಿದು ಕೂತಿತ್ತು. ಸೊ ಇದು ಕೂಡ 2 ದಿನ ಪೋಸ್ಟ್ಪೋನ್ ಆಗಿ ಹೋಯ್ತು. ಈ ಬಾರಿ ಏನಾಯ್ತು ಅಂದ್ರೆ ಅಮೆರಿಕದವರು ಹೊರಡ್ಲಿಕ್ಕಿಂತ ಮುಂಚೆನೆ ಇರಾನ್ನಿಂದ ಅಬ್ಬಾಸ್ ಅರಾಕ್ಚಿ ಪಾಕಿಸ್ತಾನಕ್ಕೆ ಬಂದೇ ಬಿಟ್ರು. ಬಂದವರು ಅಮೆರಿಕದವ್ರಿಗೋಸ್ಕರ ಕಾಯ್ತಾರೆ ಅನ್ಕೊಂಡ್ರೆ ತಮ್ದೇನೇನ್ ಡಿಮಾಂಡ್ಗಳಿತ್ತೋ ಅದರ ಲಿಸ್ಟ್ ಅನ್ನ ಪಾಕಿಸ್ತಾನದ ಕೈಗೆ ಕೊಟ್ಟು ಒಮಾನ್ಗೆ ಹೊರಟು ಹೋಗ್ಬಿಟ್ರು. ಇದನ್ನ ನೋಡಿ ಟ್ರಂಪ್ಗೆ ಸಹಜವಾಗಿ ಕೋಪ ಬಂತು. ತಮ್ಮ ಕಡೆಯಿಂದ ಬರೋರಿದ್ದ ಸ್ಟೀವ್ ವಿಟ್ಕಾಫ್ ಹಾಗೇನೆ ಜೇರ್ಡ್ ಕುಶ್ನರ್ ಅವರು ಬರೋದಿಲ್ಲ ಅಂತ ಘೋಷಣೆ ಮಾಡಿಬಿಟ್ರು. ಅಲ್ಲಿ ಒಮಾನ್ನಲ್ಲಿ ಅರಾಕ್ಚಿ ಮನ್ಸು ಅದು ಏನ್ ಬದಲಾಯಿತೋ ಗೊತ್ತಿಲ್ಲ, ನಿನ್ನೆ ಸಂಜೆ ವಾಪಸ್ ಮತ್ತೆ ಪಾಕಿಸ್ತಾನಕ್ಕೆ ಬಂದ್ರು ಹೊಸ ಡಿಮಾಂಡ್ಗಳ ಲಿಸ್ಟಿನ ಜೊತೆ. ಆದ್ರೆ ಅಷ್ಟರಲ್ಲಾಗಲೇ ಟ್ರಂಪ್ ತಮ್ಮ ತಾಳ್ಮೆಯನ್ನ ಕಳ್ಕೊಂಡ್ಬಿಟ್ಟಿದ್ರು. ಇರಾನ್ನವ್ರಿಗೇನು ಪಾಕಿಸ್ತಾನ ಪಕ್ಕದ ಮನೆ ಇದ್ದ ಹಾಗೆ ಮನ್ಸಾದಾಗ ಎದ್ದು ಬಂದ್ಬಿಡ್ತಾರೆ. ಬಟ್ ನಮ್ಗೆ ತುಂಬಾ ದೂರ ಆಗುತ್ತೆ, ಟೈಮು ಖರ್ಚು ಎಲ್ಲ ಜಾಸ್ತಿ. ಹಾಗಾಗಿ ನಾವ್ ಇನ್ಮೇಲೆ ಪಾಕಿಸ್ತಾನಕ್ಕೆ ಬರೋದೇ ಇಲ್ಲ. ಮಾತುಕತೆ ಏನಾದ್ರೂ ನಡಿಬೇಕಂತ ಇದ್ರೆ ಕಾಲ್ ಮೂಲಕನೇ ಆಗೋದು. ಅದಕ್ಕೆ ಇರಾನ್ ಅವರೇ ನಮ್ಗೆ ಕಾಲ್ ಮಾಡಬೇಕು ಅಂತ ಕಂಡೀಷನ್ನ ಹಾಕಿದ್ದಾರೆ. ಇದಕ್ಕೆ ಒಪ್ಕೊಂಡು ಇರಾನ್ ಕಾಲ್ ಮಾಡಿದ್ರು ಅದನ್ನ ಟ್ರಂಪ್ ರಿಸೀವ್ ಮಾಡ್ತಾರಾ? ಓನ್ಲಿ ಟ್ರಂಪ್ ನೋಸ್.